ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನೆಕ್ಸ್ಟ್ ಬ್ಲಾಗ್. ಇವಾಗ ನೋಡ್ರಿ ಮಧ್ಯಾಹ್ನ ಆಗಿತ್ತ 1:30. ಸೊ ನಾನಿಲ್ಲೇ ಒಂದು ಗೈನಕಾಲಜಿಸ್ಟ್ ಕ್ಲಿನಿಕ್ಗೆ ಹೊಂಟಿದ್ದೀನಿ. ಅದು 2 ಗಂಟೆಯಿಂದ ಓಪನ್ ಆಗ್ತೈತಿ ಅದಕ್ಕೆ. ಸೊ ಇಲ್ಲಿ ಪ್ಯಾಪ್ಸ್ಮಿರಾ ಅಂತ ಒಂದು ಸರ್ವಿಕಲ್ ಕ್ಯಾನ್ಸರ್ದೆಲ್ಲ ಅರ್ಲಿ ಡಿಟೆಕ್ಷನ್ ಟೆಸ್ಟ್ ಇರ್ತೈತಲ್ಲ, ಅದು ತೈವಾನ್ದವರು ಗೌರ್ಮೆಂಟ್ ಫ್ರೀ ಆಗೇನೆ ಟೆಸ್ಟ್, ಓನ್ಲಿ ಕನ್ಸಲ್ಟೇಷನ್ ಫ್ರೀ ಅಷ್ಟೇ ಕೊಡ್ಬೇಕಾ. ಸೊ ಅದಕ್ಕೆ ಅಲ್ಲೇ ಹೊಂಟಿದ್ದೆ. ಸೊ ನೋಡೋಣ, ಆದ್ರೆ ಡಾಕ್ಟರ್ ಕಡೆನೂ ಮಾತಾಡಿಸ್ತೀನಿ, ಇಲ್ಲ ಅಂತಂದರೆ ತೋರಿಸ್ತೀನಿ ಹೆಂಗಿದೆ ಅಂತ. 55 ಇಯರ್ಸ್ ಆದಮೇಲೆ ನೋಡ್ರಿ ಮೆಮೊಗ್ರಾಮ ಆಮೇಲೆ ಪ್ಯಾಪ್ಸ್ಮಿರಾ ಈ ಥರ ಎಲ್ಲ ಟೆಸ್ಟ್ ಮಾಡಿದರೆ ಬೆಟರ್. ಇನ್ ಕೇಸ್ ಏನಾದರೂ ಅಬ್ನಾರ್ಮಲಿಟೀಸ್ ಇದ್ರೆ ಈಸಿ ಆಗುತ್ತಲ್ಲ ಟ್ರೀಟ್ಮೆಂಟ್ ಮಾಡೋಕೆ. ಅದಕ್ಕೆ ನಾನು ಲಾಸ್ಟ್ 2 ಇಯರ್ಸ್ ಬ್ಯಾಕ್ ಒಂದ್ಸಲ ಮಾಡಿದ್ದೆ ಪ್ಯಾಪ್ಸ್ಮಿರಾ, ಆಮೇಲೆ ಈ ಸಲ ಮಾಡತ್ತೀನಿ. ಎವ್ರಿ ಇಯರ್ ಮಾಡಿದ್ರೆ ಬೆಟರ್ ಅಂತ ಹೇಳ್ತಾರೆ, ಬಟ್ ಇಲ್ಲಂತಂದ್ರೂ ಅಟ್ಲೀಸ್ಟ್ 2 to 3 ಇಯರ್ಸ್ ಒಂದ್ಸಲ ಮಾಡಿದ್ರೆ ಚಲೋ. ಅದ ನೋಡ್ರಿ ತೈವಾನ್ ಒಳಗೆ 5 ಕ್ಯಾನ್ಸರ್ ಸ್ಕ್ರೀನಿಂಗ್ ಟೆಸ್ಟ್ ಎಲ್ಲ ಇದಾವಲ್ಲ, ಅವು ಫ್ರೀ ಇದಾವೆ. ಇನ್ ಕೇಸ್ ಏನಾದರೂ ಡಿಟೆಕ್ಟ್ ಆಯ್ತಂದ್ರೆ ಅದು ನ್ಯಾಷನಲ್ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಇರುತ್ತಲ್ಲ, ಅದ್ರೊಳಗೆ ಕವರ್ ಆಗುತ್ತೆ. ಈ ತೈವಾನ್ದವ್ರು ಇದ್ದವ್ರಿಗೆಲ್ಲರಿಗೂ NHI ಕಾರ್ಡ್ ಅಂತ ಇರುತ್ತೆ, ಅದು ಗೋರ್ಮೆಂಟ್ದಿಂದನೇ ತಗೋಬೇಕು. ಸೊ ಅದೇನು ಫ್ರೀ ಇಲ್ಲ ಆ್ಯಕ್ಚುಲಿ, ಎವ್ರಿ ಮಂತ್ ಎಲ್ಲರೂ ಪೇ ಮಾಡ್ತಿರ್ತಾರೆ ಅದಕ್ಕೆ. ಬಟ್ ಡಿಪೆಂಡ್ಸ್ ಆನ್ ಅವ್ರ ಸ್ಯಾಲ್ರಿ ಮೇಲೆ ಬೇರೆ ಬೇರೆ ಥರ ಇರುತ್ತೆ. ಸ್ವಲ್ಪ ಜನರಿಗೆ ಹೆಚ್ಚು ಕಡಿಮೆ ಈ ಥರ. ನಾವು ಇಂಡಿಯಾದಾಗ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡೆಲ್ಲ ಹೆಂಗೆ ತೊಗೊಂಡು ಪೇ ಮಾಡ್ತಿರ್ತೀವಲ್ಲ, ಅದು ಇದು ಗೋರ್ಮೆಂಟ್ದವ್ರೆ ಎಲ್ಲರಿಗೂ ಕೊಟ್ಟಿದ್ದಾರೆ. ನಾನು ನಿನ್ನೆ ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ, ಬಟ್ ನನ್ನ NHI ಕಾರ್ಡ್ ನನ್ನ ಕಡೆ ಇರಲಿಲ್ಲ, ಅದಕ್ಕೆ ಇವತ್ತು ಹೊಂಟಿದ್ದೀನಿ. ಸೊ NHI ಕಾರ್ಡ್ ಇಲ್ಲಾಂದ್ರೆ ಅದು ಫ್ರೀಯಾಗಿ ಆಗಂಗಿಲ್ಲ ಅದಕ್ಕೆ. ಸೊ ಯಾರಿಗಾದರೂ ಅಲ್ಲಿ ಟೆಸ್ಟ್ ಮಾಡೋಕ್ಕೆ ಹೋಗೋರಿದ್ರೆ ಅಂದ್ರೆ ತೈವಾನ್ ಒಳಗಿದ್ದವ್ರ ಸಿಂಚು ಒಳಗೆ. ಸೊ ನಾನು ಅದ್ರದ್ದು ಅಡ್ರೆಸ್ ಎಲ್ಲ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಒಳಗೆ, ಚೆಕ್ ಮಾಡ್ಕೊರಿ, ಮತ್ತು ಫ್ರೀ ಇದೆ, ಹೋಗಿ ಟೆಸ್ಟ್ ಮಾಡ್ಕೊರಿ. ಸೊ ಈಗ ಬಸ್ ಬರ್ತಾ ಬಸ್ಸಿಗೆ ವೇಟ್ ಮಾಡ್ತೀನಿ. ಕ್ಲಿನಿಕ್ ಒಳಗೆ ಬಂದಮೇಲೆ ನೋಡ್ರಿ, ಅಲ್ಲಿ ನಮ್ಮ ಶೂಸ್ ಎಲ್ಲ ಬಿಟ್ಟು ಒಂದು ಸ್ಲೀಪರ್ಸ್ ಇಟ್ಟಿರ್ತಾರೆ, ಅದನ್ನ ಹಾಕ್ಕೊಂಡು ಒಳಗೆ ಬರೋದು. ಆಮೇಲೆ NHI ಕಾರ್ಡ್ ಕೊಡೋದು, ಅದಾದಮೇಲೆ ಅವ್ರು ನಮ್ಮ ನಂಬರ್ ಯಾವುದು ಅಂತ ಹೇಳ್ತಾರೆ. ಸೊ ನಮ್ಮ ನಂಬರ್ ಬರುತ್ತೆ, ನಾವು ವೆಯ್ಟ್ ಮಾಡಬೇಕು. ಅಲ್ಲೇ ನೋಡ್ರಿ ಒಂದು ಟಿವಿನೂ ಇತ್ತು, ಅದ್ರೊಳಗೂ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಡಿಸ್ಪ್ಲೇ ಮಾಡಾತಿದ್ರು. ಆಮೇಲೆ ಈ ಥರ ನೋಡ್ರಿ ಪ್ಯಾಂಪ್ಲೆಟ್ಸ್ನೆಲ್ಲ ಇಟ್ಟಿದ್ರು. ಸೊ ಇದ್ರೊಳಗೂ ಅರ್ಲಿ ಸಿಮ್ಟಮ್ಸ್ ಆಮೇಲೆ ಯಾವ ಥರ ಇರುತ್ತೆ ಅದೆಲ್ಲನೂ ಇತ್ತು. ಇದು ನೋಡ್ರಿ ಕ್ಲಿನಿಕ್ ಎಷ್ಟು ಮಸ್ತ್ ಐತಿ. ಸೊ ಎಷ್ಟು ಡಿಸಿಪ್ಲಿನ್ ಆಗಿ ಎಲ್ಲ ಮೇಂಟೈನ್ ಮಾಡಿದಾರೆ ನೋಡ್ರಿ. ಇದು ನೋಡಿದ್ರೆ ಪ್ರೈವೇಟ್ ಕ್ಲಿನಿಕ್ ಥರ ಅನ್ಸತ್ತೈತಿ, ಬಟ್ ಅವರು ಎಕ್ಸೆಪ್ಟ್ NHI ಕಾರ್ಡ್ ಮಾಡತ್ತಿದ್ರು ಅಂದ್ರೆ ಸೇಮ್ ಪ್ರೈಸನ್ನು ತೊಗೊತಾರೆ. ನೀವು ಹೊರಗಡೆ ಪ್ರೈವೇಟ್ಗೆ ಹೋದ್ರೂ ಆಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೂ ಸೇಮ್ ಪ್ರೈಸೇ ಇರುತ್ತೆ. ನನ್ನ ನಂಬರ್ ಬಂದಮೇಲೆ ಅವರು ಇಲ್ಲಿ ಒಂದು ರೂಮ್ ಒಳಗೆ ಕರೆದು ಕೇಳ್ತಾರೆ, ನೀವು ಏನು ಟ್ರೀಟ್ಮೆಂಟ್ ಬಂದಿರಿ ಅಂತ. ಸೊ ಅವಾಗ ನಾನು ಟೆಸ್ಟ್ ಅಂತ ಹೇಳಿದೆ. ಸೊ ಅದಕ್ಕೆ ಡೀಟೇಲ್ಸ್ ತಗೋತಾರೆ. ಈಗ ಮತ್ತು ವೆಯ್ಟ್ ಮಾಡತ್ತೀನಿ ಅಲ್ಲಿ ಡಾಕ್ಟರ್ ಕಡೆ ಹೋಗಕ್ಕೆ. ಈಗ ನೋಡಿರಿ ಇವರು ನರ್ಸ್ದು ಇರ್ತಾರಲ್ಲ, ಅವರೆಲ್ಲ ಸ್ವಲ್ಪ ಡೀಟೇಲ್ಸ್ ಎಲ್ಲ ಬರ್ಕೊಂಡ್ರೆ. ಸೊ ಅದು ಪ್ಯಾಪ್ಸ್ಮಿರಾ ಟೆಸ್ಟ್ 3 ವೀಕ್ಸ್ ಆದಮೇಲೆ ಮನೆಗೆ ಬರ್ತಿದೆ ಅಂತ. ಆಮೇಲೆ ಇಲ್ಲಿ ನೋಡಿರಿ, ಯಾರಿಗಾದರೂ 40 ಇಯರ್ಸ್ ಆಗಿರುತ್ತಲ್ಲ, ಸೊ ಅವರಿಗೆ ಮೆಮೊಗ್ರಾಮ್ನು ಫ್ರೀ ಐತಂತ August 23ಗೆ. ಅದು ಇದು ಸ್ಕ್ಯಾನ್ ಮಾಡಿ QR ಕೋಡ್ ಯೂಸ್ ಮಾಡ್ಕೋಬೋದು. ಮೆಮೊಗ್ರಾಮ್ನು 40 ಇಯರ್ಸ್ ಆದವ್ರಿಗೆ ಇಯರ್ಲಿ ಒಂದ್ಸಲ ಫ್ರೀ ಇರುತ್ತೆ. ಡಾಕ್ಟರಿಗೆಲ್ಲ ಇಂಗ್ಲೀಷ್ ಚಲೋ ಬರ್ತೈತಿ. ಸೊ ಅವರೆಲ್ಲನೂ ಕೇಳ್ತಾರೆ ಏನಾದರೂ ಪ್ರಾಬ್ಲಮ್ ಇದ್ರೆ ಆ ಥರ ಎಲ್ಲ. ಸೊ ಆಮೇಲೆಲ್ಲ ಟೆಸ್ಟ್ ಮಾಡ್ತಾರೆ. ಆಮೇಲೆ ಅದ್ರ ರಿಸಲ್ಟ್ ನೋಡಿರಿ ಮನೆಗೆ ಬರ್ತೈತಿ 3 ವೀಕ್ಸ್ ಆದಮೇಲೆ. ಈಗ ನೋಡಿರಿ ಮನೆಗೆ ಹೊಂಟೆ. ಸೊ ಡಾಕ್ಟರ್ ಕಡೆಯಲ್ಲಿ ಮಾತಾಡ್ಸೋಕ್ಕಾಗಲಿಲ್ಲ, ಯಾಕಂದ್ರೆ ಅವರು ಹಿಂಗೆ ಬೇಗ ಟೆಸ್ಟ್ ಮಾಡಿ ಹೋಗ್ಬಿಟ್ರೆ. ಆಮೇಲೆ ನರ್ಸರ್ ಇರ್ತಾರಲ್ಲ, ಅವ್ರಿಗೆ ಅಷ್ಟು ಇಂಗ್ಲೀಷ್ ಬರ್ತಾ ಇರಲಿಲ್ಲ, ಟ್ರಾನ್ಸ್ಲೇಟ್ ಮಾಡಿ ಹೇಳಕ್ಕೆ ಟ್ರೈ ಮಾಡಿದೆ. ಸೊ ಬಟ್ ಮಾಡೋಕ್ಕಾಗಲಿಲ್ಲ. ಬಟ್ ಎಲ್ಲರೂ ಭಾಳ ಚಲೋ ಇದ್ದಾರೆ. ಸೊ ನರ್ಸ್ ಆಮೇಲೆ ಅಲ್ಲಿ ಇರ್ತಾರಲ್ಲ ಅವರೆಲ್ಲರೂ. ಯಾರಾದರೂ 40 ಇಯರ್ಸ್ ಇದ್ದವ್ರು ಮೆಮೊಗ್ರಾಮ್ ಟೆಸ್ಟ್ ಮಾಡ್ಕೋರಿದ್ರಂದ್ರೆ
ತೈವಾನ್ ಒಳಗೆ ಆಗಸ್ಟ್ ಮಂತ್ ಒಳಗೆ ಫ್ರೀ ಐತಿ. ಸೊ ಈ ಕ್ಲಿನಿಕ್ ಲಿಂಕ್ನು ಹಾಕಿರ್ತೀನಿ. ಸಿಂಚರ್ ಅವ್ರು ಯಾರಾದರೂ ಮಾಡ್ಕೋರಿದ್ರೆ ಈ ಕ್ಲಿನಿಕ್ಗೆ ಹೋಗಿ ಚೆಕ್ ಮಾಡ್ಕೋರಿ. ಸೊ ಡಾಕ್ಟ್ರ್ ಎಲ್ಲ ಚಲೋ ಇದ್ದಾರೆ, ಆಮೇಲೆ ನರ್ಸು ಅವರೆಲ್ಲನೂ ಚಲೋ ಇದ್ದಾರೆ. ಸೊ ನೋಡಿರಿ, ಚೆಕ್ ಮಾಡಿರಿ. ನಾವಿರೋದು ಸಿಂಚಿ ಒಳಗೆ. ಸೊ ಇಲ್ಲಿನ ಕ್ಲಿನಿಕ್ ಬಗ್ಗೆ ಹೇಳಿದೆ, ಚಲೋ ಐತಿ. ಅಲ್ಲಿ ಯಾರಾದರೂ ವಿಸಿಟ್ ಮಾಡೋರ್ದ್ರೆ ಮಾಡಿರಿ. ಅವ್ರು ಜಸ್ಟ್ ಕನ್ಸಲ್ಟೇಷನ್ ಫೀ $250 ತೊಗೊತಾರೆ. ಆಮೇಲೆ ಅಲ್ಲಿ ಪ್ಯಾಪ್ಸ್ಮಿರಾ ಟೆಸ್ಟ್ ಮಾಡೋರ್ದೇವೆ ಅಂತ ಹೇಳಿದ ಮೇಲೆ ಒಂದು $100 ತೊಗೋತಾರೆ ಅಷ್ಟೇ. ಅದಾದಮೇಲೆ ಅವ್ರು ಕೇಳ್ತಾರೆ ನೀವು ವಿಟ್ರೆಸ್ ಸ್ಕ್ಯಾನ್ ಎಲ್ಲ ಮಾಡೋರ್ದೇನಂತ. ಸೊ ಅದು ಮಾಡಿದ್ರೆ $300 ತೊಗೋತಾರೆ. ಬೆಟರ್ ಮಾಡಿಸಿರೋ ಚಲೋ ಅನ್ಸುತ್ತೆ ಅದ್ರ ಜೊತೆನ. ಸೊ ಇಲ್ಲಂತೂ ಫ್ರೀ ಐತಿ. ಇಂಡಿಯಾದಾಗ ಗೊತ್ತಿಲ್ಲ ಫ್ರೀ ಐತೇನಿಲ್ಲ. ಸೊ ಅಲ್ಲಿ ಇಲ್ಲಾಂದ್ರೂ ಅಟ್ಲೀಸ್ಟ್ ಇಯರ್ಲಿ ಒನ್ಸ್, ಇಲ್ಲಾಂದ್ರೆ 2 ವರ್ಷಕ್ಕೆ ಒಂದ್ಸಲ ಆದರೂ ಮಾಡಿಸ್ರಿ, ಚಲೋ. ಅಟ್ಲೀಸ್ಟ್ ಏನಾದರೂ ಇದ್ರ ಬೇಗ ಗೊತ್ತಾದ್ರೆ ಚಲೋ ಅಲ್ಲ. ಫೋನೊಳಗೆ ಯಾರು ಇರ್ತಿರಲ್ಲ, ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ನಿಮ್ಮ ನಿಯರ್ ಗೈನೋಕಾಲಜಿಸ್ಟ್ ಯಾವುದಾದ್ರೂ ಕ್ಲಿನಿಕ್ಕಿಗೆ ಹೋಗಿ NHI ಕಾರ್ಡ್ ತೊಗೊಂಡೋಗಿ ಟೆಸ್ಟ್ ಮಾಡ್ಕೊರಿ. ಇವತ್ತಿನ ಬ್ಲಾಗ್ ಇಷ್ಟ, ಒಂದು ಸ್ಮಾಲ್ ವಿಡಿಯೋ ನಿಮ್ಮೆಲ್ಲರಿಗೂ ಚಲೋ ಅನಿಸ್ತಂತ ಅನ್ಕೋತೀನಿ. ಮತ್ತು ನಿಮ್ಮೆಲ್ಲರಿಗೂ ಹೆಂಗೆ ಅನ್ಸಾತೋ ಕಮೆಂಟ್ ಮಾಡಿ ಹೇಳ್ರಿ, ಮತ್ತು ಲೈಕ್ ಮಾಡಿರಿ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ಬ್ಲಾಗ್ಗಳು ಸಿಗ್ತೀನಿ. ಬಾಯ್, ಟೇಕ್ ಕೇರ್.